ಎಲ್ಲ ತುಂಬ ಚೆನ್ನಾಗಿದೆ. ಅಲ್ಲೂ ಕೂಡ ಹೋಗಿ ಒಂದು ಫೈನಲ್ ನೋಡಿಕೊಂಡು ವ್ಯವಸ್ಥೆ ಎಲ್ಲ ನೋಡ್ಕೊಂಡು ಬಂದು ಭಾಳ ಸಂತೋಷ ಆಗ್ತದೆ. ಯುವಕರು ಸಂಖ್ಯೆ ಜಾಸ್ತಿ ಎಲ್ಲ ಕಡೆಯಿಂದನೂ ಕೂಡ ಬರ್ತಾ ಇದ್ದಾರೆ. ನಾವೇನು ಅಂದ್ಕೊಂಡಿದ್ವಿ ಅದು ಸುರಕ್ಷಿತವಾಗಿ ನಾವೇನು ಅಂದ್ಕೊಂಡಿದ್ವಿ ಆ ರೀತಿಯಲ್ಲಿ ನಡೀತಾ ಇದೆ. ಇಲ್ಲ ಗೊತ್ತಿಲ್ಲ, ತುಂಬ ಕ್ರೌಡ್ ಆಗ್ತಾ ಇದೆ. ನಾವು ಮತ್ತೆ ಈ ಕಡೆ ಬಂದ್ವಿ. ಈಗಾಗಲೇ ಅಲ್ಲೆಲ್ಲ ಫುಲ್ ಆಯಿತು. ಇನ್ನೆಲ್ಲ ಎಕ್ಸಸ್ ಕ್ರೌಡ್ ಸ್ಟಾರ್ಟ್ ಆಗ್ತದೆ. ಮಾನ್ಯ ಮುಖ್ಯಮಂತ್ರಿಗಳು ನನ್ನ ಪ್ರಕಾರ ಒಂದು 12:15 ಲ್ಯಾಂಡಿಂಗ್ ಆಗ್ತದೆ. ಬಂದ ತಕ್ಷಣ ಏನೋ ಒಂದು 10 ನಿಮಿಷಕ್ಕೆ ಹೋಗೋದು, ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋದು, ಅದು ಬಿಟ್ಟರೆ ಇನ್ನೇನಿಲ್ಲ. ಅದೇ ನಾನು ಹೇಳಿದ್ನಲ್ಲ, ಇವತ್ತು ಶಿವಮೊಗ್ಗಕ್ಕೆ ಇಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಕ್ಕಂಥದ್ದು ನಮಗೆಲ್ಲೋ ಒಂದು ರೀತಿಯಲ್ಲಿ ಒಂದು ಕಡೆಗೆ ಪುಣ್ಯದ ಕೆಲಸ. ಹೋರಾಟದ ನೆಲೆಯಿಂದ ಯುವಕರ ಭವಿಷ್ಯಕ್ಕೆ ನಾವು ಸಹಕಾರ ಮಾಡೋದು ಭಾಳ ಸಂತಸನ್ನು ಕೂಡ ತಂದಿದೆ. ಹಾಂ, ಇಲ್ಲ, ಅದೇ ನನ್ನ ಆಸೆ ಅದೇ ಇತ್ತು. ನಾನು ಒಬ್ಬ ಉಸ್ತುವಾರಿ ಸಚಿವನಾಗಿ, ಪ್ರಣಾಳಿಕೆ ಉಪಾಧ್ಯಕ್ಷನಾಗಿ ನನಗೆಲ್ಲೋ ಒಂದು ರೀತಿಯಲ್ಲಿ ಒಂದು ಸರ್ಕಾರದ ವತಿಯಿಂದ ಒಂದು ಕಾರ್ಯಕ್ರಮವನ್ನು ನಾವು ಮಾಡಬೇಕು, 5 ಗ್ಯಾರಂಟಿಯಲ್ಲಿ ಒಂದು ಮಾಡಬೇಕಂತ ಇತ್ತು. ಅದು ಕೊನೆದು ಕೊಟ್ಟಿದ್ದಾರೆ, ಯುವಕರ ಭವಿಷ್ಯದ ಕೊಟ್ಟಿದ್ದಾರೆ, ಯುವಕರಿಗೆ ಸಹಕಾರ ಮಾಡಿಕೊಟ್ಟು ಕೂಡ ಆಗ್ತದೆ. ಮತ್ತು ಅದಕ್ಕೆ ನಮ್ಮ ಎಲ್ಲ ಅಧಿಕಾರಿ ವರ್ಗದವರು ಇರ್ಬೋದು, ನಮ್ಮ ಪಕ್ಷದವರು ಕೂಡ ಭಾಳ ಒಂದು ಹಬ್ಬದ ವಾತಾವರಣದಲ್ಲಿ ನಾವು ಮಾಡ್ತಾಯಿದ್ದೀವಿ. ಯಾಕೆಂದರೆ ಇನ್ನು 4 ಗ್ಯಾರಂಟಿನ ಭಾಳ ಅದ್ಭುತವಾಗಿ ಜನರಿಗೆ ತಲುಪ್ತಕ್ಕಂಥ ಒಂದು ರೀತಿಯಲ್ಲಿ ಇರೋದ್ರಿಂದ ಜನರು ಕೂಡ ಅದನ್ನು ಎಕ್ಸೆಪ್ಟ್ ಮಾಡಿದ್ದಾರೆ. ನನಗೆ ನಿನ್ನೆ ಸಾಯಂಕಾಲ ಆಗಿರೋದು 67, ಅದಾದಮೇಲೆ 67,000. ಅದು ನಡೀತಾ ಇರ್ತದೆ. ಇಟ್ಸ್ ಅನ್ ಆನ್ ಗೋಯಿಂಗ್ ಪ್ರೋಸೆಸ್. ಅದು ಅವರಿಗೆಲ್ಲ ಡಾಕ್ಯುಮೆಂಟ್ಸು ಅದೆಲ್ಲ ಕೊಡಬೇಕಾಗ್ತದೆ. ಇದು ನಿರಂತರವಾಗಿ ನಡೀತಕ್ಕಂಥದ್ದು. ಅಂದರೆ ನಾವು ಈಗೇನಾದ್ರು ಪ್ರಣಾಳಿಕೆಯಲ್ಲಿ ಹೇಳಿ ಕೊಡಲಿಲ್ಲ ಅಂದಿದ್ರೆ ಆಮೇಲೆ ಲೋಕಸಭಾ ಅವ್ರಿಗೂ ಕಾಯ್ತಾರ? BJP ಮಾಡ್ದಂಗೆ BJP ಅವ್ರಿಗೆ ಯೋಗ್ಯತೆ ಇಲ್ಲ. ಇಂಥ ಕಾರ್ಯಕ್ರಮ ಜನರಿಗೆ ಹತ್ತಿರವಾಗಿರ್ತಕ್ಕಂಥ ಕಾರ್ಯಕ್ರಮ ಅವ್ರ ಜೀವನದಲ್ಲಿ ಕೊಟ್ಟೇ ಇಲ್ಲ. ಅವರು ಯಾವ್ದಾದ್ರು ಒಂದು ಹೇಳಿ ಬೇಕಾದ್ರೆ ಯಾವ್ದು ಕಾರ್ಯಕ್ರಮ ಕೊಟ್ಟಾರೆ? ನಿಮಗೆ ಗೊತ್ತಾ ಅದು ಕಷ್ಟಪಡ್ತಾ ಇದ್ದಾರೆ ಅಂತೇಳಿ? ಒಂದು ನಿಮಿಷ, BJP ಅವ್ರು ಹೇಳಿದ ತಕ್ಷಣ ನೀವು ಅದು ಕೇಳಬೇಕು. ನಿಮಗೆಲ್ಲಿ ಗೊತ್ತಾಯ್ತು ಕಷ್ಟಪಡ್ತಾ ಇದ್ದಾರೆ ಅಂತೇಳಿ? ಯಾರು ಹೇಳಿದ್ರು ಅಂತ? ಯಾರು ಹೇಳಿದ್ದು? ನಾನು ಮೊನ್ನೆ ಪತ್ರಿಕಾ ಮಾಧ್ಯಮದಲ್ಲಿ ನಿಮ್ಮ ಹತ್ರ ಮಾತಾಡಿದೆ. ಒಂದೊಂದು ಗ್ರಾಮ ಪಂಚಾಯತಿಗೆ ಸುಮಾರು ಆವ್ರೇಜ್ ಆಫ್ 8 crores per year ಬರೀ ಇಂಥ ಒಂದು ಏನು ಭಾಗ್ಯಗಳಲ್ಲೇ ಕೊಡ್ತಾ ಇದ್ದೀವಿ ನಾವು. ಬರೀ ಇದು 5, ನಾನು ಹೇಳ್ತಾ ಇರೋದು ಬರೀ 5 ಭಾಗ್ಯಗಳಲ್ಲಿ ಸುಮಾರು 8 ಕೋಟಿ ಒಂದು ಗ್ರಾಮ ಪಂಚಾಯತಿಗೆ ಹೋಗ್ತಾ ಇದೆ. ತಿಳ್ಕೊಳ್ಳಿ, ನನಗನ್ಸುತ್ತೆ ಇದು ಇತಿಹಾಸ. ಅದ್ರ ಜೊತೆಗೆ ಈಗ ಬೇರೆ ಅಭಿವೃದ್ಧಿ ಆಗ್ತಕ್ಕಂಥದ್ದು ಆಗಲೇ ಅದನ್ನ ನಾವೆಲ್ಲರೂ ಕೂಡ ನಾವೇನೇನು ಕಾರ್ಯಕ್ರಮ ಮಾಡಿದ್ವಿ ಅದಾಗಲೇ ಶುರು ಆಗಿದೆ, ಅದಾಗ್ತದೆ. ಸರ್, ಕುಮಾರಸ್ವಾಮಿ ಅವರು ಒಂದು ಮಾತಾಡಿದ್ದಾರೆ ಸರ್, ಯಾರ್ದೋ ದುಡ್ಡಲ್ಲಿ ಎಲ್ಲಮ್ಮ ಜಾತ್ರೆ ಮಾಡ್ತಿದ್ದಾರೆ, ಜನರುಗಳ ದುಡ್ಡಲ್ಲಿ ಇವರು ಗ್ಯಾರಂಟಿ ಇದರಲ್ಲಿ ಒಂದು ರೀತಿ ಜಾತ್ರೆ ಥರ ಸಂಭ್ರಮ ಬರ್ತಿದ್ದಾರೆ ಕಾಂಗ್ರೆಸ್. ನೋಡ್ರಿ, ನಾವು ನಮ್ಮ ಕಾರ್ಯಕ್ರಮಗಳ ಬಗ್ಗೆ ಮಾತ್ರ ಮಾಡ್ಬೋದೇ ಹೊರತು ಎಲ್ಲಮ್ಮನ ಜಾತ್ರೆ ಮಾಡಿ ನಮಗಂತೂ ಅಭ್ಯಾಸ ಇಲ್ಲ. ನಾವು ನಮ್ಮ ಊರ ಕಡೆ ಮಾರಿ ಹಬ್ಬ ಮಾಡ್ತೀವಿ ಅಷ್ಟೇ. ನಾವು ಎಲ್ಲಮ್ಮನ ಜಾತ್ರೆ ಎಲ್ಲ ಮಾಡಿ ಅಭ್ಯಾಸ ಇಲ್ಲ. ಇದನ್ನ ಕೇಳಬೇಕಾಗ್ತದೆ. ಯಾಕೆಂದರೆ ಯಾರೋ ಒಬ್ಬರು ಸ್ವಾಮೀಜಿಯವರು ಕೂಡ ಗೌರವವಾಗಿ ನಾನು ಹೋಗೋದಿಲ್ಲ ಅಂಥೇಳಿ ಧಿಕ್ಕರಿಸಿದ್ದಾರೆ. ಅದನ್ನು ಕರೆಕ್ಟ್, ಅವ್ರ ಮನವಿಯನ್ನು. ಅದ್ರ ಬಗ್ಗೆ ಅವರು ಯಾರು ಶಂಕರ ಮಠದ ಸ್ವಾಮೀಜಿಗಳು ಯಾಕೆ ಮಾಡಿದ್ದಾರೆ ಅಂತೇಳಿ ಕೇಳಿ, ಅವ್ರಿಗೆ ಗೊತ್ತಾಗ್ತದೆ. ಅದಕ್ಕೆ ನಾನು ಅದನ್ನೆಲ್ಲ ಹೆಚ್ಚು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ನಾವು ಕೂಡ ರಾಮನ ಭಕ್ತರೆ, ಇಲ್ಲಿಂದನೇ ನಾವು ನಮಸ್ಕಾರ ಮಾಡ್ತೀವಿ. ನಮಗೆ ಹೆಚ್ಚು ಪಾಲು ಆಶೀರ್ವಾದ ಮಾಡ್ತಾನೆ ರಾಮ. ಅಲ್ಲ, ಅವ್ರು ಟಾರ್ಗೆಟ್ ಮಾಡೋದಕ್ಕೆ ಆಗೋದಿಲ್ಲ. ಏನು ಟಾರ್ಗೆಟ್ ಮಾಡ್ತಾರೆ? ಜನರೆಲ್ಲ ಈಗ ಇವತ್ತು ಆ ಕಾರ್ಯಕ್ರಮಗಳನ್ನು ಅನುಭವಿಸಿ ಅವ್ರ ಜೀವನದಲ್ಲಿ ದಿನಾಗಲೂ ಅದನ್ನ ಅನುಭವಿಸ್ಕೊಂಡು ಒಳ್ಳೆ ರೀತಿಯಲ್ಲಿ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಅವ್ರು ಏನು ಟಾರ್ಗೆಟ್ ಮಾಡ್ತಾರೆ? ಏನು ಮಾಡೋಕ್ಕಾಗಲ್ಲ. ನಮಗೀಗ ಚರ್ಚೆ ಆಗೋದು ಯುವ ಭಾಗ್ಯ, ಯುವ ನಿಧಿ. ಓಕೆ, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.